ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ಸಿಂಹ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ನಾವು ಇವಾಗ ನೋಡ್ತಾ ಹೋಗೋಣ. ಈ ಶುಭ ಫಲಗಳು ಸಿಗ್ಬೇಕು ಅನ್ನೋದಾದ್ರೆ ನೀವು ಆದಷ್ಟು ಈ ಕಷ್ಟ ಕಾರ್ಪಣ್ಯಗಳು ಜೀವನದ ಉದ್ದಕ್ಕೂ ಈ ಕಣ್ಣೀರು ಅವಮಾನಗಳು ನಿಮ್ಗೆ ಈ ದುರಾಸೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಅದರಲ್ಲಿ ಲಾಭ ಅನ್ನೋದು ಸಿಗ್ತಾ ಇರಲಿಲ್ಲ. ಇನ್ನು ಮುಂದೆ ಜುಲೈ ತಿಂಗಳಿನಿಂದ ನೀವು ಈ ಒಂದು ಸರಳ ಪರಿಹಾರ ಮಾಡಿಕೊಂಡು ನೋಡಿ, ನಿಮ್ಗೆ ಅನುಭವಕ್ಕೆ ಬರುತ್ತೆ. ಆದಷ್ಟು ನೀವು ಈ ಹನುಮಾನ್ ಚಾಲಿಸ ಇದನ್ನ ನೀವು ಪ್ರತಿದಿನ ಮುಂಜಾನೆ ಅಥವಾ ಸಂಜೆ ಇದನ್ನ ನೀವು ಕನಿಷ್ಠ 1 ಬಾರಿ ಆದರೂ ನೀವು ಇದನ್ನ ಪಠಿಸಿ, ತುಂಬಾನೇ ಒಳ್ಳೆಯದಾಗುತ್ತೆ. ನನ್ನ ಆತ್ಮೀಯ ಸಿಂಹ ರಾಶಿಯವರೇ, ಜುಲೈ 2026ರ ಈ ಮಧ್ಯಭಾಗವು ಸಾಮಾನ್ಯ ಸಮಯವಲ್ಲ. ಆಕಾಶ ಮಂಡಲದಲ್ಲಿ ಗ್ರಹಗಳ ಮಹಾ ಸಂಘರ್ಷವೇ ಏರ್ಪಡುತ್ತಿದೆ. ನವಗ್ರಹಗಳ ರಾಜನಾದ ಸೂರ್ಯದೇವ ಮತ್ತು ಜ್ಞಾನದ ಅಧಿದೇವತೆಯಾದ ಈ ಗುರು ಮಹಾರಾಜ ಬೃಹಸ್ಪತಿ ಇಬ್ಬರೂ ಸಿಂಹರಾಶಿಯ ದೃಷ್ಟಿಕೋನದಲ್ಲಿ ಅತ್ಯಂತ ವಿಚಿತ್ರವಾದ, ಅದ್ಭುತವಾದ ಮತ್ತು ಅಷ್ಟೇ ಅಪಾಯಕಾರಿಯಾದ ಈ ಜಂಟಿ ಯೋಗವನ್ನು ಸೃಷ್ಟಿಸುತ್ತಿದ್ದಾರೆ. ಸಿಂಹ ರಾಶಿಯವರೇ, ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯನೇ ಈಗ ಬ್ರಹ್ಮಾಂಡದ ನಿಯಮಗಳನ್ನು ಬದಲಾಯಿಸಲು ಹೊರಟಿದ್ದಾನೆ. ನಿಮ್ಮ ಜೀವನದಲ್ಲಿ ಈ 10 ದಿನಗಳಲ್ಲಿ ನಡೆಯಲಿರುವ ಈ ಮಹಾ ಆಟವೇನು, ನಿಮ್ಮ ವೃತ್ತಿ, ಹಣಕಾಸು, ಕುಟುಂಬ ಮತ್ತು ಆರೋಗ್ಯದ ಮೇಲೆ ಇದರ ಆಳವಾದ ಪರಿಣಾಮಗಳೇನು ಎಂಬುದನ್ನು ಸಂಪೂರ್ಣವಾಗಿ ಈ ಮೊದಲ ಭಾಗದಲ್ಲಿ ಪ್ರತಿಯೊಂದು ದಿನದ ಲೆಕ್ಕಾಚಾರದೊಂದಿಗೆ ಬಿಡಿಸಿ ನೋಡೋಣ. ನಿಮ್ಮ ಜೀವನದ ಮೇಲಾಗುವ ಒಂದಷ್ಟು ಪ್ರಭಾವಗಳು. ಈ ಜುಲೈ ಮಧ್ಯಭಾಗದಲ್ಲಿ ಅತ್ಯಂತ ಮುಖ್ಯವಾದ ಈ ಖಗೋಳ ವಿದ್ಯಮಾನವೆಂದರೆ ಗುರು ಮೌಢ್ಯಮಿ, ಅಂದರೆ ಬೃಹಸ್ಪತಿ ಹಸ್ತ ಅಂತ. ಸೂರ್ಯನ ಅತ್ಯಂತ ಹತ್ತಿರಕ್ಕೆ ಬರುವ ಗುರುಗ್ರಹವು ತನ್ನ ತೇಜಸ್ಸನ್ನು ಕಳೆದುಕೊಂಡು ಅಸ್ತವಾಗುತ್ತಿದೆ. ಜ್ಞಾನ, ಈ ಸಾತ್ವಿಕತೆ ಮತ್ತು ಅದೃಷ್ಟದ ಕಾರಕನಾದ ಗುರು ಅಸ್ತನಾದಾಗ ಮನುಷ್ಯನ ಬುದ್ಧಿ ಶಕ್ತಿಯು ಭ್ರಮೆಗೊಳಗಾಗುವ ಸಾಧ್ಯತೆ ಹೆಚ್ಚು. ಸಿಂಹ ರಾಶಿಯವರಲ್ಲಿ ಈ ಸಮಯದಲ್ಲಿ ಮಹತ್ವಾಕಾಂಕ್ಷೆಗಳು ಆಕಾಶದ ಎತ್ತರಕ್ಕೆ ಇರುತ್ತವೆ. ನಾನು ಎಲ್ಲವನ್ನ ಸಾಧಿಸಬಲ್ಲೆ, ಎಲ್ಲವೂ ನನ್ನ ನಿಯಂತ್ರಣದಲ್ಲೇ ಇರಬೇಕು ಎನ್ನುವ ಅಹಂಕಾರ ಅಥವಾ ಅತಿಯಾದ ಆತ್ಮವಿಶ್ವಾಸ ಮೂಡಬಹುದು. ಆದರೆ ನೆನಪಿಡಿ, ಈ ಗುರು ಹಸ್ತನಾಗಿರುವುದರಿಂದ ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಜ್ಞಾನದ ಕೊರತೆ ಎದುರಾಗಬಹುದು. ಸರಿಯಾದ ಮಾರ್ಗದರ್ಶನವಿಲ್ಲದೆ ನೀವು ಇಡುವ ಪ್ರತಿಯೊಂದು ಹೆಜ್ಜೆಯೂ ನಿಮ್ಮನ್ನು ಆಳವಾದ ಸಂಕಷ್ಟಕ್ಕೆ ದೂಡಬಹುದು. ನಿಮ್ಮ ವೃತ್ತಿ ಜೀವನದಲ್ಲಿ ಇದುವರೆಗೆ ಸ್ಥಗಿತಗೊಂಡಿದ್ದ ಕೆಲಸಗಳು ಹಠಾತ್ತಾಗಿ ವೇಗವನ್ನು ಪಡೆದುಕೊಳ್ಳಲಿವೆ. ನಿಮಗೆ ಹೊಸ ಜವಾಬ್ದಾರಿಗಳು ಹುಡುಕಿಕೊಂಡು ಬರಲಿವೆ. ಈ ಜವಾಬ್ದಾರಿಗಳನ್ನು ಹೆದರದೆ ಒಪ್ಪಿಕೊಳ್ಳಿ, ಏಕೆಂದರೆ ಇವು ಭವಿಷ್ಯದ ಯಶಸ್ಸಿನ ಹೆಬ್ಬಾಗಿಲುಗಳು. ಆದರೆ ಕಚೇರಿಯಲ್ಲಿ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ಮಾತನಾಡುವಾಗ ಅತ್ಯಂತ ನಿಗಾ ಇರಲಿ. ನಿಮ್ಮ ಮಾತಿನಲ್ಲಿ ವಿನಯತೆ ಮಾಯವಾಗಿ ಆಡಳಿತಾತ್ಮಕ ಧೋರಣೆ ಹೆಚ್ಚಾಗಬಹುದು. ಇದು ನಿಮ್ಮ ಉದ್ಯೋಗಕ್ಕೆ ಕಂಟಕ ತರಬಹುದು. ಗುರು ಹಸ್ತನಾಗಿರುವುದರಿಂದ ಬೌದ್ಧಿಕ ನಿರ್ಧಾರಗಳು ತಪ್ಪಾಗದಂತೆ ತಡೆಯಲು ಅನುಭವಸ್ಥರ ಸಲಹೆ ಪಡೆಯುವುದು ಅನಿವಾರ್ಯ. ಹಣಕಾಸಿನ ವಿಷಯದಲ್ಲಿ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ. ಆದರೆ ಸೂರ್ಯ ಮತ್ತು ಗುರುವಿನ ಈ ಒಂದು ಯುತಿಯು ಅನಗತ್ಯ ಮತ್ತು ಅತಿಯಾದ ಖರ್ಚುಗಳನ್ನು ತರಲಿದೆ. ಕೈಗೆ ಬಂದ ಹಣವು ನೀರಿನಂತೆ ಖರ್ಚಾಗುವ ಯೋಗವಿದೆ. ಆದ್ದರಿಂದ ಆರ್ಥಿಕ ಶಿಸ್ತು ತುಂಬಾನೇ ಮುಖ್ಯ. ವಿಶೇಷವಾಗಿ ಷೇರು ಮಾರುಕಟ್ಟೆ, ಲಾಟರಿ ಅಥವಾ ಯಾವುದೇ ರೀತಿಯ ಜೂಜಾಟಗಳಲ್ಲಿ ದೊಡ್ಡ ಮಟ್ಟದ ಹಣವನ್ನು ಹೂಡಿಕೆ ಮಾಡಲು ಹೋಗಬೇಡಿ. ನನಗೆ ಎಲ್ಲವೂ ಗೊತ್ತಪ್ಪ, ಈ ಹೂಡಿಕೆಯಿಂದ ಕೋಟ್ಯಾಧಿಪತಿಯಾಗ್ತೇನೆ ಎಂಬ ಭ್ರಮೆಯನ್ನು ಸೂರ್ಯನು ಉಂಟು ಮಾಡ್ತಾನೆ. ಆದರೆ ಸರಿಯಾದ ತನಿಖೆ ಇಲ್ಲದೆ ಹೂಡಿಕೆ ಹಣ ಸಂಪೂರ್ಣ ನಾಶವಾಗಬಹುದು. ಕುಟುಂಬದಲ್ಲಿ ನಿಮ್ಮ ಈ ಪ್ರಾಬಲ್ಯವನ್ನು ಸ್ಥಾಪಿಸಲು ಪ್ರಯತ್ನಿಸಬೇಡಿ. ನಿಮ್ಮ ಸಂಗಾತಿ ಅಥವಾ ಪ್ರೇಮಿಯೊಂದಿಗೆ ಸಣ್ಣ ಸಣ್ಣ ವಿಷಯಗಳಿಗೂ ದೊಡ್ಡ ಜಗಳಗಳಾಗುವ ಮುನ್ಸೂಚನೆ ಇದೆ. ನಿಮ್ಮ ಇಚ್ಛೆಯಂತೆಯೇ ಎಲ್ಲವೂ ನಡಿಬೇಕು ಎನ್ನುವ ಹಠ ಪ್ರೀತಿಯ ಸಂಬಂಧಗಳನ್ನು ಮುರಿಯಬಹುದು. ಅವಿವಾಹಿತರಿಗೆ ಹೊಸ ಪರಿಚಯಗಳು ಉಂಟಾಗಲಿವೆ. ಆದರೆ ಯಾರನ್ನ ಆತುರವಾಗಿ ನಂಬಬೇಡಿ. ಅತಿಯಾದ ಒಂದು ಆಲೋಚನೆ ಮತ್ತು ಉನ್ನತ ಮಹತ್ವಾಕಾಂಕ್ಷೆಗಳ ಕಾರಣದಿಂದಾಗಿ ನಿಮ್ಮ ನಿದ್ರೆಗೆ ಭಂಗ ಬರುತ್ತೆ.
ರಾತ್ರಿ ಸರಿಯಾಗಿ ನಿದ್ರೆ ಬರದಿದ್ದರೆ ಆತಂಕ ಮತ್ತು ಮಾನಸಿಕ ಅಸ್ವಸ್ಥತೆ ಹೆಚ್ಚಾಗಬಹುದು. ಪ್ರಸ್ತುತ ಮಳೆಗಾಲದ ಸಮಯವಾಗಿರುವುದರಿಂದ ಹೊರಗಿನ ಮಸಾಲೆ ಪದಾರ್ಥಗಳು, ಎಣ್ಣೆಯಲ್ಲಿ ಕರಿದ ತಿಂಡಿಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ. ಇಲ್ಲದಿದ್ದರೆ ತೀವ್ರವಾದ ಅಸಿಡಿಟಿ ಮತ್ತು ಜೀರ್ಣಕ್ರಿಯೆಯ ಸಮಸ್ಯೆಗಳು ನಿಮ್ಮನ್ನು ಕಾಡಲಿವೆ. ಬ್ರಹ್ಮಾಂಡದ ದಿನನಿತ್ಯದ ಚಲನೆಯು ಸಿಂಹರಾಶಿಯವರ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಎಂಬುದನ್ನು ಈ ದಿನಾಂಕವಾರು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋಣ. ಈ ಜುಲೈ 11 ಶನಿವಾರ ಸರ್ವಾರ್ಥ ಸಿದ್ಧಿ ಯೋಗದ ಒಂದು ಶಕ್ತಿ. ಜುಲೈ 11ರಂದು ಆಷಾಢ ಮಾಸದ ದ್ವಾದಶಿ ತಿಥಿ ಇರಲಿದ್ದು ಅತ್ಯಂತ ಪವಿತ್ರವಾದ ಸರ್ವಾರ್ಥ ಸಿದ್ಧಿ ಯೋಗ ನಿರ್ಮಾಣವಾಗುತ್ತಿದೆ. ಚಂದ್ರನು ಉಚ್ಚಸ್ಥಾನದಲ್ಲಿದ್ದು ನಿಮ್ಮ ರಾಶಿಯ ಪುರುಷಾರ್ಥ ಸ್ಥಾನದ ಅಧಿಪತಿಯಾದ ಮಂಗಳನೊಂದಿಗೆ ಯುತಿಯಾಗುತ್ತಿದ್ದಾನೆ. ಈ ದಿನ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಅದ್ಭುತ ಯೋಗವಿದೆ. ನಿಮ್ಮ ಪರಾಕ್ರಮ ಮತ್ತು ಸಾಮರ್ಥ್ಯದ ಈ ಡಂಕ ಎಲ್ಲೆಡೆ ಮೊಳಗುತ್ತಿದೆ. ಆದರೆ ಇಲ್ಲೊಂದು ಸೂಕ್ಷ್ಮ ರಹಸ್ಯವಿದೆ. ನೀವು ಪ್ರತಿಯೊಂದು ಸಣ್ಣ ಕೆಲಸಕ್ಕೂ ನಿಮ್ಮ ಸ್ವಂತ ದೈಹಿಕ ಶಕ್ತಿ ಅಥವಾ ಈ ಸಂಪನ್ಮೂಲವನ್ನು ಅತಿಯಾಗಿ ಬಳಸುತ್ತೀರಿ. ಇದರಿಂದ ನಿಮ್ಮ ಶಕ್ತಿ ವ್ಯರ್ಥವಾಗುತ್ತೆ. ಇಂದು ಕೇವಲ ಬಾಹುಬಲದಿಂದ ಕೆಲಸ ಮಾಡಬೇಡಿ, ಬದಲಾಗಿ ರಾಜತಾಂತ್ರಿಕತೆ ಬಳಸಿ. ಇತರರ ಸಹಾಯವನ್ನು ಪಡೆದು ಕೆಲಸಗಳನ್ನು ಪೂರ್ಣಗೊಳಿಸಿದರೆ ಯಶಸ್ಸು ನಿಮ್ಮದಾಗುತ್ತೆ. ಜುಲೈ 12 ರವಿವಾರ. ಈ ರವಿ ಪ್ರದೋಷ ಯೋಗದ ಮಹಾಪವಾಡ. ಭಾನುವಾರ ತ್ರಯೋದಶಿ ತಿಥಿಯೊಂದಿಗೆ ಅತ್ಯಂತ ಅಪರೂಪದ ರವಿ ಪ್ರದೋಷ ಯೋಗ ಒಂದಾಗಿ ಬಂದಿದೆ. ಗ್ರಹಗಳ ಬದಲಾವಣೆಯು ಅತ್ಯಂತ ವೇಗವಾಗಿ ನಡೆಯುತ್ತಿದ್ದು ನಿಮ್ಮ ಕೀರ್ತಿ ಮತ್ತು ಪ್ರಭಾವವನ್ನು ಹೆಚ್ಚಿಸಲು ಈ ದಿನ ದಾರಿ ಮಾಡಿಕೊಡುತ್ತಿದೆ. ಒಂದು ಕಡೆ ನಿಮ್ಮ ವರ್ಚಸ್ಸನ್ನು ಹೆಚ್ಚಿಸುವ ಹಸಿವನ್ನು ಸೂರ್ಯನು ಉಂಟು ಮಾಡುತ್ತಿದ್ದರೆ, ಮತ್ತೊಂದೆಡೆ ಶನಿದೇವನು ನಿಮ್ಮ ಮೇಲೆ ನಿರಂತರ ಅಡೆತಡೆಗಳನ್ನು ಮತ್ತು ಅಂಕುಶವನ್ನು ಹಾಕುತ್ತಿದ್ದಾನೆ. ಕುಟುಂಬದಲ್ಲಿ ನಿಮಗಿಂತ ಕಿರಿಯರೊಂದಿಗೆ ತೀವ್ರ ಭಿನ್ನಾಭಿಪ್ರಾಯ ಮೂಡಬಹುದು. ನಿಮ್ಮ ಅಹಂಕಾರದ ನಡೆ ಅವರಿಗೆ ನೋವನ್ನುಂಟು ಮಾಡಬಹುದು. ಆಷಾಢ ಮಾಸದ ಪ್ರದೋಷ ಕಾಲದಲ್ಲಿ ಶಿವ ಮತ್ತು ಪಾರ್ವತಿಯು ಇಡೀ ಬ್ರಹ್ಮಾಂಡವನ್ನು ಸಂಚರಿಸುತ್ತಾರೆ ಎನ್ನುತ್ತದೆ ಶಾಸ್ತ್ರ. ಇಂದು ಸೂರ್ಯಾಸ್ತದ ನಂತರ 1 ಗಂಟೆಯ ಅವಧಿಯಲ್ಲಿ ಪ್ರದೋಷ ಕಾಲ. ಪರಿಶುದ್ಧವಾದ ಗಂಗಾಜಲಕ್ಕೆ ಸುಗಂಧ ದ್ರವ್ಯಗಳನ್ನು ಮಿಶ್ರಣ ಮಾಡಿ ಮಹಾದೇವನಿಗೆ ಅಭಿಷೇಕವನ್ನು ಮಾಡಿ. ಶನಿಯ ದೋಷ ಮತ್ತು ಕೀರ್ತಿಗೆ ಇರುವ ಅಡೆತಡೆಗಳು ಭಸ್ಮವಾಗುತ್ತೆ. ಈ ಜುಲೈ 13 ಸೋಮವಾರ ಚತುರ್ದಶಿ ತಿಥಿ ಮತ್ತು ವಾಕ್ ದೋಷದ ಒಂದು ಭೀತಿ. ಸೋಮವಾರ ಚತುರ್ದಶಿ ತಿಥಿಯಂದು ಸೂರ್ಯ, ಬುಧ ಮತ್ತು ಚಂದ್ರರ ತ್ರಿಗ್ರಹ ಸಂಯೋಜನೆ ಉಂಟಾಗುತ್ತಿದೆ. ಇದು ನಿಮ್ಮ ಜೀವನದಲ್ಲಿ ಅತ್ಯಂತ ವಿಚಿತ್ರವಾದ ಸನ್ನಿವೇಶವೊಂದನ್ನು ತರಲಿದೆ. ಇಂದು ಸಮಾಜದಲ್ಲಿ ಹೊಸ ವ್ಯಕ್ತಿಗಳ ಪರಿಚಯವಾಗುತ್ತೆ. ಆದರೆ ನೆನಪಿಡಿ, ಹೊಸದಾಗಿ ಪರಿಚಯವಾದ ವ್ಯಕ್ತಿಗಳೊಂದಿಗೆ ಅತಿಯಾದ ಆಪ್ತತೆಯನ್ನು ಬೆಳೆಸಿಕೊಳ್ಳಬೇಡಿ. ಅವರು ನಿಮಗೆ ಬೆನ್ನ ಹಿಂದೆ ಚೂರಿ ಹಾಕುವ ಅಥವಾ ದೊಡ್ಡ ಆರ್ಥಿಕ ನಷ್ಟ ಉಂಟು ಮಾಡುವ ಸಾಧ್ಯತೆ ಇದೆ. ಇಂದು ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ. ನಿಮ್ಮ ಕಟು ಮಾತುಗಳನ್ನು ಇತರರು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳಬಹುದು ಅಥವಾ ನಿಮ್ಮ ಮಾತೇ ನಿಮಗೆ ಶತ್ರುವಾಗಬಹುದು. ಇಂದು ಶಿವನ ಈ ಒಂದು ಪಿತ್ರಾರ್ಥವಾಗಿ ಬಿಳಿ ಅಕ್ಕಿಯನ್ನು ದಾನ ಮಾಡಿ. ಇದು ಚಂದ್ರನ ಬಲವನ್ನು ಹೆಚ್ಚಿಸಿ ಮನಸ್ಸನ್ನು ಶಾಂತಗೊಳಿಸುತ್ತೆ. ಜುಲೈ 14ರಂದು ಮಂಗಳವಾರ. ಈ ಭೌಮವಾಸೆ ಮತ್ತು ಗಜಕೇಸರಿ ಯೋಗದ ಒಂದು ರಹಸ್ಯ. ಆಷಾಢ ಮಾಸದ ಅಮಾವಾಸ್ಯೆಯು ಮಂಗಳವಾರ ಬಂದಿರುವುದರಿಂದ ಇದನ್ನು ಈ ಭೌಮವಾಸೆ ಎನ್ನಲಾಗುತ್ತೆ. ಇದೇ ದಿನ ಸಿಂಹರಾಶಿಯ ದೃಷ್ಟಿಕೋನದಲ್ಲಿ ಅತ್ಯಂತ ಶಕ್ತಿಶಾಲಿ ಗಜಕೇಸರಿ ಯೋಗವು ಸೃಷ್ಟಿಯಾಗುತ್ತಿದೆ. ಇದು ಅತ್ಯಂತ ತೀವ್ರವಾದ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಶಕ್ತಿಗಳ ಒಂದು ಸಮ್ಮಿಲನ. ಈ ಗಜಕೇಸರಿ ಯೋಗವಿದೆ ಎಂದು ಒಮ್ಮೆಗೆ ದೊಡ್ಡ ಸಾಹಸಕ್ಕೆ ಕೈ ಹಾಕಬೇಡಿ. ಉದಾಹರಣೆಗೆ, ಲಾಟರಿ ಜೂಜಿನಲ್ಲಿ ಕೋಟಿ ಹಣ ಸಿಗುತ್ತೆ ಎಂದು ಹೋದರೆ ಭಿಕ್ಷುಕರಾಗುವ ಸ್ಥಿತಿ ಬರಬಹುದು. ನಿಮ್ಮ ಮಿತಿಯನ್ನು ನೀವು ಅರಿತುಕೊಂಡು ಸಣ್ಣ ಗುರಿಗಳನ್ನು ಇಟ್ಟುಕೊಂಡು ಮುನ್ನಡೆಯಿರಿ. ಸಿಂಹ ರಾಶಿಯವರಿಗೆ ಪ್ರಸ್ತುತ ಶನಿಯ ದಯ್ಯ ನಡೆಯುತ್ತಿರುವುದರಿಂದ ಶನಿದೇವನು ಪ್ರತಿಯೊಂದು ಕೆಲಸದಲ್ಲೂ ಕಷ್ಟಗಳನ್ನು ನೀಡುತ್ತಾನೆ. ಈ ಭೌಮಾಸೆಯ ಈ ಒಂದು ಪುಣ್ಯ ದಿನದಂದು ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಶನಿ ಮತ್ತು ಗುರುವಿನ ಈ ದುಷ್ಟಭಾವಗಳು ನಾಶವಾಗಲಿ ಎಂದು ಸಂಕಲ್ಪ ಮಾಡಿಕೊಳ್ಳಿ. ಹನುಮನಿಗೆ ಸಿಂಧೂರದ ಈ ಒಂದು ಚೋಳವನ್ನು ಅರ್ಪಿಸಿ. ನಿಮ್ಮ ಸಕಲ ಕಷ್ಟಗಳು ನಿವಾರಣೆಯಾಗುತ್ತೆ.
ಈ ಜುಲೈ 15 ಬುಧವಾರ ಗುಪ್ತ ನವರಾತ್ರಿ ಆರಂಭ ಮತ್ತು ಈ ಗಜಕೇಸರಿ ಯೋಗ. ಜುಲೈ 15 ಆಷಾಢ ಮಾಸದ ಶುಕ್ಲ ಪಕ್ಷದ ಈ ಪ್ರತಿಪದಾ ತಿಥಿ ಇಂದಿನಿಂದ ಅತ್ಯಂತ ಶಕ್ತಿಶಾಲಿ ಮತ್ತು ರಹಸ್ಯಮಯವಾದ ಗುಪ್ತ ನವರಾತ್ರಿ ಆರಂಭವಾಗುತ್ತಿದೆ. ಈ ದಿನ ಚಂದ್ರನು ತನ್ನ ಸ್ವಂತ ರಾಶಿಯಲ್ಲಿದ್ದರೆ ಗುರುವು ಉಚ್ಚಸ್ಥಾನದಲ್ಲಿದ್ದು ಮತ್ತೊಂದು ಅದ್ಭುತ ಗಜಕೇಸರಿ ಯೋಗವನ್ನು ರೂಪಿಸುತ್ತಿದ್ದಾನೆ. ನಿಮ್ಮ ಗುಪ್ತ ಮನೋಕಾಮನೆಗಳನ್ನು ಈಡೇರಿಸಿಕೊಳ್ಳಲು ಇದು ಒಂದು ಸುವರ್ಣ ಅವಕಾಶ ಅಂತಲೇ ಅನ್ನಬಹುದು. ಈ ಗಜಕೇಸರಿ ಯೋಗದ ಫಲ ನಿಮಗೆ ಸಿಗಬೇಕಾದ್ರೆ ನೀವು ಒಂದು ಕಠಿಣ ನಿಯಮವನ್ನು ಪಾಲಿಸಬೇಕು. ನೀವು ಮಾಡುವ ಯಾವುದೇ ಕೆಲಸ, ಯೋಜನೆ ಅಥವಾ ಸಾಧನೆಯನ್ನು ಸಮಾಜದಲ್ಲಿ ಡಂಗೂರ ಸಾರಬೇಡಿ. ನಿಮ್ಮ ಎಡಗೈ ಮಾಡುವ ದಾನ ಅಥವಾ ಈ ಕೆಲಸ ಬಲಗೈಗೆ ತಿಳಿಬಾರದು. ಸಂಪೂರ್ಣ ರಹಸ್ಯವಾಗಿ ಅಂದರೆ ಗುಪ್ತ ರೂಪದಲ್ಲಿ ಕಾರ್ಯಪ್ರವೃತ್ತರಾಗಿ ಯಾರಿಗಾದರೂ ವಿಷಯ ತಿಳಿದರೆ ಆ ಕೆಲಸ ಅಲ್ಲಿಗೆ ನಿಲ್ಲುತ್ತೆ. ಇಂದು ಗುಪ್ತ ನವರಾತ್ರಿಯ ಮೊದಲ ದಿನವಾದ್ದರಿಂದ ಶೈಲಪುತ್ರಿ ದೇವಿಯ ಆರಾಧನೆ ಮಾಡಬೇಕು. ದೇವಸ್ಥಾನಕ್ಕೆ ಹೋಗಿ ಈ ಭಗವತಿ ಗೌರಿ ಮತ್ತು ದುರ್ಗಾದೇವಿಗೆ ಕೆಂಪು ವಸ್ತ್ರ ಹಾಗೂ ಕೆಂಪು ಹೂವುಗಳನ್ನು ಅರ್ಪಿಸಿ ದುರ್ಗಾ ಸಪ್ತಶತಿಯನ್ನು ಪಠಿಸುವುದರಿಂದ ನಿಮ್ಮ ಸಕಲ ದುಷ್ಟಗ್ರಹಗಳ ಪ್ರಭಾವ ನಾಶವಾಗುತ್ತೆ. ಬ್ರಹ್ಮಾಂಡದ ರಹಸ್ಯ ಅತಿ ಮಾನುಷ ಶಕ್ತಿಯ ಒಂದು ದರ್ಶನ. ಗ್ರಹಗಳ ಈ ಒಂದು ಮಹಾ ಸಂಘರ್ಷದ ಸಮಯದಲ್ಲಿ ಆಧ್ಯಾತ್ಮಿಕ ಬಲ ಅತ್ಯಗತ್ಯ. ಇದೇ ಜುಲೈ 15ರಿಂದ ಆರಂಭವಾಗುವ ಗುಪ್ತ ನವರಾತ್ರಿಯ ಸಂದರ್ಭದಲ್ಲಿ ಈ ಹೊಸ ದಿಲ್ಲಿಯ ವಿವೇಕಾನಂದ ಯೋಗಾಶ್ರಮದಲ್ಲಿ ಮಹಾಶಕ್ತಿಶಾಲಿ ಈ ಶತಚಂಡಿ ಯಾಗವನ್ನು ಹಮ್ಮಿಕೊಳ್ತಾರೆ. ಈ ಆಶ್ರಮದಲ್ಲಿ ಭಗವತಿಯ ವಿಗ್ರಹವು ಸಾಮಾನ್ಯವಾದದ್ದಲ್ಲ. ಇದು ಬರೋಬ್ಬರಿ 500 ವರ್ಷಗಳಿಗಿಂತಲೂ ಹಳೆಯದಾದ ಅತ್ಯಂತ ಚಮತ್ಕಾರಿ ಮತ್ತು ಜೀವಂತ ಕಳೆಯುಳ್ಳ ಶ್ರೀ ಶಿವ ವಿಗ್ರಹ ಇದು. 1947ರ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯ ಸಮಯದಲ್ಲಿ ಈ ಪಾಕಿಸ್ತಾನದ ಈ ಒಂದು ಮುಸಲ್ಮಾನನಿಂದ ಒಬ್ಬ ಭಕ್ತನು ಈ ಮಹಾನ್ ವಿಗ್ರಹವನ್ನು ಒಂದು ಪೆಟ್ಟಿಗೆಯಲ್ಲಿ ರಹಸ್ಯವಾಗಿ ಮುಚ್ಚಿಟ್ಟು ತಂದು ಆಗಿನ ಪ್ರಸಿದ್ಧ ವಕೀಲರು ಮತ್ತು ಸಂತರಾಗಿದ್ದ ಈ ಪಂಡಿತ್ ಕಿಶನ್ ಶರ್ಮಾ ಅವರಿಗೆ ಒಪ್ಪಿಸಿದರು. ಅಂದಿನಿಂದ ಇಂದು ಉದ್ಯೋಗ, ವಿವಾಹ, ಆರ್ಥಿಕ ಬಿಕ್ಕಟ್ಟಿನಿಂದ ಬಳಲುತ್ತಿರುವ ಸಾವಿರಾರು ಭಕ್ತರ ಕಷ್ಟಗಳನ್ನು ಈ ಭಗವತಿ ತಾಯಿ ಕ್ಷಣಮಾತ್ರದಲ್ಲಿ ದೂರ ಮಾಡ್ತಾಳೆ. ನಿಮ್ಮ ಜಾತಕದಲ್ಲಿ ಗುರುಗ್ರಹ ಅಸ್ತನಾಗಿದ್ದರೆ ಅಥವಾ ಶನಿ ದಶೆ ಕಾಡುತ್ತಿದ್ದರೆ ಇಂತಹ ಮಹಾಯಜ್ಞಗಳಲ್ಲಿ ಭಾಗವಹಿಸುವುದರಿಂದ ದುರಾದೃಷ್ಟವು ಅದೃಷ್ಟವಾಗಿ ಬದಲಾಗುತ್ತೆ ಅಂತಲೇ ಅನ್ನಬಹುದು. ನಿಮ್ಮ ರಾಶ್ಯಾಧಿಪತಿ ಸೂರ್ಯನು ಬುಧನ ಮನೆಯಿಂದ ಹೊರಬಂದು ಚಂದ್ರನ ಮನೆಗೆ ಪ್ರವೇಶಿಸುತ್ತಿದ್ದಾನೆ. ಈ ಮಹಾ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಅತ್ಯಂತ ತೀವ್ರವಾದ ಆಲೋಚನೆಗಳನ್ನು ತರುತ್ತೆ. ಸೂರ್ಯನು ತನ್ನ ಪ್ರಯಾಣದ ಅಂತಿಮ ಹಂತ ತಲುಪುತ್ತಿದ್ದಂತೆ ಸಿಂಹ ರಾಶಿಯವರಲ್ಲಿ ಒಂದು ವಿಚಿತ್ರವಾದ ತಳಮಳ ಸೃಷ್ಟಿಯಾಗುತ್ತೆ. ನಾನು ಈ ಕೆಲಸವನ್ನು ಮಾಡಬೇಕು, ಆ ಕ್ಷೇತ್ರದಲ್ಲೂ ಗೆಲ್ಲಬೇಕು, ಜಗತ್ತಿನ ಎಲ್ಲ ಸುಖಗಳು ನನಗೇ ಸಿಗಬೇಕು ಎನ್ನುವ ಅತಿಯಾದ ತವಕ ಮತ್ತು ಹಸಿವು ನಿಮ್ಮಲ್ಲಿ ಜಾಗೃತವಾಗುತ್ತೆ. ಆದರೆ ಬ್ರಹ್ಮಾಂಡದ ನಿಯಮ ಏನೆಂದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು. ನಿಮ್ಮ ಸಾಮರ್ಥ್ಯ ಮತ್ತು ಮಿತಿಗಿಂತ ಈ ಒಂದು ದಾಟಿ ಹೋಗಿ ಯಾವುದೇ ಸಾಹಸಕ್ಕೆ ಕೈ ಹಾಕಿದರೂ ಆ ಸಮಯದಲ್ಲಿ ತೀವ್ರ ಹಿನ್ನಡೆಯಾಗಲಿದೆ. ನಿಮ್ಮ ಹಸ್ತರೇಖೆಗಳ ಬಲ, ನಿಮ್ಮ ಸ್ವಂತ ಕೈಚಳಕ ಮತ್ತು ಈ ಒಂದು ಹುನಾರಿನ ಮೇಲೆ ಮಾತ್ರ ನಂಬಿಕೆ ಇಡಿ. ಯಾರೋ ಬಂದು ನಿಮ್ಮನ್ನು ಹೊಗಳಿ ತಲೆಯ ಮೇಲೆ ಕೂರಿಸಿಕೊಂಡ್ರು, ದೊಡ್ಡ ಮಾಲಾರ್ಪಣೆ ಮಾಡಿ ಆಕಾಶಕ್ಕೆ ಎತ್ತುತ್ತಿದ್ದಾರೆ ಎಂದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಆ ಹೊಗಳಿಕೆಯ ಹಿಂದೆ ದೊಡ್ಡ ಜಿಗಿತ ಅಥವಾ ದೋಖಾ ಅಡಗಿದೆ. ಈ ಸಮಯದಲ್ಲಿ ನಿಮ್ಮ ಸಂಯಮ ಕಳೆದುಕೊಂಡರೆ ಇಡೀ ಜೀವನವೇ ಅಸ್ತವ್ಯಸ್ತವಾಗಬಹುದು. ಜುಲೈ 16 ಗುರುವಾರ ಕರ್ಕ ಸಂಕ್ರಾಂತಿಯ ಮಹಾಯುತಿ. ಜುಲೈ 16ರ ದ್ವಿತೀಯ ತಿಥಿಯಂದು ಸೂರ್ಯನ ಈ ಮಹಾಪರಿವರ್ತನೆಯನ್ನು ಸ್ವಾಗತಿಸಲು ಆಕಾಶ ಮಂಡಲದಲ್ಲಿ ಚಂದ್ರ ಮತ್ತು ಗುರು ಇಬ್ಬರೂ ಒಂದೇ ಮನೆಯಲ್ಲಿ ಕುಳಿತು ಕಾಯುತ್ತಿದ್ದಾರೆ. ಸೂರ್ಯನು ಉದಯಿಸಿದಾಗ ಇಡೀ ಜಗತ್ತಿನ ಕತ್ತಲೆ ನಾಶವಾಗುತ್ತೆ ನಿಜ. ಆದರೆ ಸೂರ್ಯನ ಅತಿಯಾದ ತೇಜಸ್ಸಿನಿಂದ ಅವನ ಅತ್ಯಂತ ಹತ್ತಿರವಿರುವ ಗ್ರಹಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತವೆ. 12 ವರ್ಷಗಳ ನಂತರ ಗುರುವು ಉಚ್ಚಸ್ಥಾನದಲ್ಲಿದ್ದು ಸೌರಮಂಡಲಕ್ಕೆ ಮಹಾ ಬೆಳಕನ್ನು ನೀಡುತ್ತಿದ್ದನು. ಆದರೆ ಇಂದಿನಿಂದ ಸೂರ್ಯನ ಆ ತೀವ್ರ ಕಿರಣಗಳ ಆಲಿಂಗನದಲ್ಲಿ ಸಿಲುಕಿ ಜ್ಞಾನದೇವನಾದ ಗುರು ಸಂಪೂರ್ಣವಾಗಿ ಅಸ್ತನಾಗುತ್ತಿದ್ದಾನೆ. ಈ ರಾಜನ ಎದುರು ಜ್ಞಾನಿ ಮೌನಿಯಾದಂತೆ. ನಿಮ್ಮ ಜೀವನದಲ್ಲೂ ಅಹಂಕಾರದ ಮುಂದೆ ಬುದ್ಧಿ ಶಕ್ತಿ ಮಂಕಾಗಬಹುದು. ಇದು ನಿಮ್ಮ ಉದ್ಯೋಗ ಮತ್ತು ಪ್ರಮೋಷನ್ನಲ್ಲಿ ಅಡೆತಡೆ ಬರಬಹುದು.
ಇಂದು ಕರ್ಕ ಸಂಕ್ರಾಂತಿಯ ಪುಣ್ಯಕಾಲ ಇರುವುದರಿಂದ 2 ತಾಮ್ರದ ಅಥವಾ ಮಣ್ಣಿನ ಮಡಿಕೆಗಳಲ್ಲಿ ಪರಿಶುದ್ಧವಾದ ನೀರನ್ನು ತುಂಬಿಸಿ ದೇವಸ್ಥಾನಕ್ಕೆ ದಾನ ಮಾಡಿ. ಜುಲೈ ತಿಂಗಳು ಎಂದರೆ ಕೇವಲ ಮಳೆಯಲ್ಲ, ಬಿಸಿಲು, ಗಾಳಿ, ಬಿರುಗಾಳಿ ಎಲ್ಲದರ ಒಂದು ಮಿಶ್ರಣ. ಆದ್ದರಿಂದ ಈ ದಿನ ಛತ್ರಿ ಮತ್ತು ಪಾದರಕ್ಷೆಗಳನ್ನು ಬಡವರಿಗೆ ದಾನ ಮಾಡುವುದರಿಂದ ಸೂರ್ಯನ ನಕಾರಾತ್ಮಕ ಕಿರಣಗಳು ನಿಮ್ಮನ್ನು ಬಾಧಿಸುವುದಿಲ್ಲ. ಜುಲೈ 17 ಶುಕ್ರವಾರ. ಈ ಗುರು ಪೌರ್ಣಮಿ ಆರಂಭ, ಬುದ್ಧಿಯ ಒಂದು ಬಲ್ಬ್ ಆಫ್ ಅಂತಲೇ ಅನ್ನಬಹುದು. ಜುಲೈ 17ರ ತೃತೀಯ ಮತ್ತು ಚತುರ್ಥಿ ತಿಥಿಯು ಈ ಸಂಧಿಕಾಲದಲ್ಲಿ ಗುರುಗ್ರಹವು ಅಧಿಕೃತವಾಗಿ ಅಸ್ತವಾಗುತ್ತೆ. ಇಂದಿನಿಂದ ಆಗಸ್ಟ್ 10ರವರೆಗೆ ಬರೋಬ್ಬರಿ 25 ದಿನಗಳ ಕಾಲ ಗುರುಗ್ರಹವು ಮೌಢ್ಯಮಿಯಲ್ಲಿ ಇರಲಿದ್ದಾನೆ. ಗುರು ಎಂದರೆ ಸಾತ್ವಿಕತೆ, ಶುಭತ್ವ ಮತ್ತು ಜ್ಞಾನದ ಒಂದು ಸಂಕೇತ. ಗುರು ಅಸ್ತನಾದಾಗ ಆಕಾಶದಲ್ಲಿ ಕತ್ತಲೆ ಕವಿದಂತೆ ಭಾಸವಾಗುತ್ತೆ. ಜಾತಕದಲ್ಲಿ ಯಾರಿಗೆ ಗುರುಬಲ ಶುಭಬಲ ನೀಡಬೇಕಿತ್ತೋ ಅವರಿಗೆ ಆ ಫಲ ಸಿಗುವುದಿಲ್ಲ. ಯಾರಿಗೆ ಅಶುಭ ನೀಡಬೇಕಿತ್ತೋ ಅವರ ಕಷ್ಟವೂ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಬಹುದು. ಆದರೆ ಸಿಂಹರಾಶಿಯವರಿಗೆ ಇದು ಅತ್ಯಂತ ಕಷ್ಟಪ್ರಭವಾದ ಯೋಗ. ನಾನೇ ಶ್ರೇಷ್ಠ, ನನ್ನ ನಿಯಂತ್ರಣದಲ್ಲೇ ಎಲ್ಲವೂ ಇರಬೇಕು ಎನ್ನುವ ಅತಿಯಾದ ಮಹತ್ವಾಕಾಂಕ್ಷೆ ನಿಮ್ಮ ಜ್ಞಾನದ ಬಲ್ಬನ್ನು ಆಫ್ ಮಾಡುತ್ತೆ. ಈ ಗುರುವಿನ ಸಾತ್ವಿಕ ಶಕ್ತಿಯನ್ನು ಮರಳಿ ಪಡೆಯಲು ಪ್ರತಿದಿನ ನಿಮ್ಮ ಹಣೆಗೆ ಮತ್ತು ಕರಳಿಗೆ ಹಳದಿ ವರ್ಣದ ಶ್ರೀಗಂಧ ಅಥವಾ ಈ ಒಂದು ಅರಿಶಿಣದ ತಿಲಕವನ್ನು ಕಡ್ಡಾಯವಾಗಿ ಧರಿಸಿ. ಈ 25 ದಿನಗಳ ಕಾಲ ಯಾವುದೇ ಕಾರಣಕ್ಕೂ ಕ್ಷೌರ ಅಂದರೆ ಕೂದಲು ಕತ್ತರಿಸುವುದು ಮಾಡಬೇಡಿ. ಗುರುವಿನ ಮೂಲ ಮಂತ್ರವಾದ ಓಂ ಗ್ರಾಂ ಗ್ರೀಂ ಗ್ರಂ ಸಹ ಗುರುವೇ ನಮಃ ಮಂತ್ರವನ್ನು ದಿನಕ್ಕೆ 108 ಬಾರಿ ಜಪಿಸಿ. ಒಂದು ಅರಿಶಿಣದ ಕೊಂಬನ್ನು ನೀರಿನಲ್ಲಿ ಹಾಕಿ ಆ ಅರಿಶಿಣ ಯುಕ್ತ ನೀರಿನಿಂದ ಪ್ರತಿದಿನ ಸ್ನಾನ ಮಾಡಿ. ಇದರಿಂದ ಗುರುವಿನ ದೋಷ ನಿಮ್ಮ ಹತ್ತಿರವೂ ಕೂಡ ಸುಳಿಯುವುದಿಲ್ಲ. ಈ ಜುಲೈ 18 ಶನಿವಾರ, ಪಂಚಮಿ ತಿಥಿ ಮತ್ತು ಶನಿಯ ಆಟ. ಶನಿವಾರದ ಪಂಚಮಿ ತಿಥಿಯಂದು ಗ್ರಹಗಳ ಚಲನೆಯು ಮತ್ತೊಂದು ವಿಚಿತ್ರ ತಿರುವು ಪಡೆದುಕೊಳ್ಳುತ್ತಿದೆ. ಶನಿದೇವನ ನೇರ ದೃಷ್ಟಿಯ ಮುಂದೆ ಚಂದ್ರನು ಬಂದು ನಿಲ್ಲುತ್ತಿದ್ದಾನೆ. ಈ ಯೋಗವು ನಿಮ್ಮ ಮನಸ್ಸನ್ನು ಅತ್ಯಂತ ಹಠಮಾರಿಯನ್ನಾಗಿ ಮಾಡುತ್ತೆ. ನಾನು ಹಿಡಿದ ಮೊಲಕ್ಕೆ 3 ಕಾಲು ಎನ್ನುವಂತೆ ನೀವು ಯಾರ ಮುಂದೆಯೂ ತಲೆಬಾಗಲು ಒಪ್ಪುವುದಿಲ್ಲ. ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮನ್ನು ಪರೀಕ್ಷಿಸುತ್ತಿವೆ. ಇಂದು ನಿಮಗಿಂತ ವಯಸ್ಸಿನಲ್ಲಿ ಅಥವಾ ಹುದ್ದೆಯಲ್ಲಿ ಕಿರಿಯರಾಗಿದ್ದರೂ ಅವರ ಸಲಹೆಯನ್ನು ಗೌರವಿಸಿ. ಸಣ್ಣ ವ್ಯಕ್ತಿಯ ಬುದ್ಧಿವಂತಿಕೆಯು ನಿಮ್ಮನ್ನು ದೊಡ್ಡ ನಷ್ಟದಿಂದ ಬಚಾವ್ ಮಾಡುತ್ತೆ. ಈ ಉಪಯುಕ್ತವಾದ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವಮಂಗಳಾನಿ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.